ಅದು ಎಷ್ಟು ಮಿಸ್ಸು. ನನಗೆ ಸರ್ಪ್ರೈಸ್ ಕೊಡೋಕ್ಕೆ ನಮ್ಮ ನಂದಾಬಾಯಿ ಬಂದಿದ್ದಾರೆ, ಈಗ ಐನ್ಸ್ಟೈನ್ ಬ್ರೋ ಬಂದಿದ್ದಾರೆ. ಹಾಯ್, ಇದು ನಮ್ಮ ಹೊಸ ಜಿಮ್. ಮಾತಾಡದೆ ಒಬ್ರು ಗುರುಸ್ತೀನಿ ನೋಡಿ. ತಂದು ನಂದಾಬಾಯಿ ರೇಸ್ ಆಗಿದ್ದೀವಿ. Okay, let's go. What is the farm? Hi, so welcome back to my new vlog. Guys, ನಾನು ನಮ್ಮ ಮನೆಯಿಂದ ಬೆಳಗ್ಗೆ 7 ಗಂಟೆಗೆ ಎದ್ದು ಹೊರಟು 8 ಗಂಟೆಗೆ ಹೊಸ ಜಿಮ್ಗೆ ಜಾಯ್ನ್ ಆಗಿದ್ದೀನಲ್ಲ, ಆ ಜಿಮ್ಗೆ ಹೋಗ್ಬೇಕು ಅಂತ ಬಂದಿದ್ದೀನಿ. ನಾನು ಶ್ರವಣ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಈ ಹೊಸ ಜಿಮ್ ಯಾವಾಗ ಜಾಯ್ನ್ ಆದೆ ಅಂದರೆ, ನಾನು ಹೋಗ್ತಿರೋ ಜಿಮ್ಮಲ್ಲಿ ತುಂಬ ಜನ ಇರ್ತಾರೆ ಆ್ಯಂಡ್ ಸ್ವಲ್ಪ ವೆಯ್ಟ್ ಮಾಡಬೇಕು, ಸೋ ಮಚ್ ಥಿಂಗ್ಸ್. ಅದಕ್ಕೆ ನಾನು ಯಾವ್ದಾದ್ರು ಒಂದು ಖಾಲಿ ಜಿಮ್ ಹುಡುಕಿದ್ದೆ. ನಾನು ಕ್ರೇಜಿ ಆಗಿರೋ ಜಿಮ್ ಹುಡುಕ್ತಿದ್ದೆ, ಫೈನಲಿ ಸಿಕ್ತು. ಸ್ವಲ್ಪ ಮನೆಯಿಂದ ದೂರ, ಅರ್ಧ ಗಂಟೆ ಬರೋಕ್ಕೆ ಆಗುತ್ತೆ ಇಷ್ಟೊತ್ತಿಗೆ. ಇನ್ನು ಟ್ರಾಫಿಕ್ ಇರೋ ಟೈಮಲ್ಲಂತೂ 1 hour ಬೇಕು. ಎನಿವೇಸ್, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೋದು. ಸ್ವಲ್ಪ ಹೊಸದಾಗಿ ಏನಾದ್ರು ಟ್ರೈ ಮಾಡೋಣ ಹಿಂಗೆ ಅಂದ್ಕೊಂಡು ಸ್ವಲ್ಪ ಜಾಸ್ತಿ ದುಡ್ಡು ಕಟ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ ಇವತ್ತು ನನ್ನ ಹೊಸ ಜಿಮ್ನ. ನಾನು ಬೈಕಲ್ಲಿ ಬರೋಣ ಅಂದ್ಕೊಂಡೆ, ಬಟ್ ನಮ್ಮ ಶ್ರವಣ್ ಅವ್ರಿಗೆ ಸೂಟ್ ಕೇಸ್ ಬೇಕಿತ್ತಂತೆ. ಅದಕ್ಕೆ ಈ ಸೂಟ್ ಕೇಸ್ ನಾನು ಮಲೇಷಿಯಾನ ತಂದಿದ್ದು. ಗೆಸ್ಟ್ ದಿಸ್ ಇಸ್ ಜಸ್ಟ್ 300 rupees. ಮಲೇಷಿಯಲ್ಲಿ ನಾನು 300 ರೂಪಾಯಿ ಕೊಟ್ಟು ತೊಗೊಂಡಿದ್ದನ್ನು, 300-600 ನನ್ನ ಪ್ರಕಾರ ತುಂಬ ಕಮ್ಮಿ ಕೊಟ್ಟು ತೊಗೊಂಡಿದ್ದು. ಅವಾಗ ನನ್ನ ತೊಗೊಂಬರ್ಬೇಕಾದ್ರೆ ಅಕ್ಕಪಕ್ಕ ಏರ್ಪೋರ್ಟಲ್ಲಿ ಜನ ಎಲ್ಲ ಸಕ್ಕತ್ತಾಗಿದೆ ಅಂದಿದ್ರು. ಆ ಸೂಟ್ ಕೇಸ್ ಇದು ಸಿಲ್ವರ್ ಮತ್ತು ಯೆಲ್ಲೋ ಕಲರ್ 2 ತೊಗೊಂಡಿದ್ದೆ. ಆಮೇಲೆ ಈ ಫ್ಲೈಟಲ್ಲಿ ಏರ್ ಹಾಸ್ಟೆಸ್ ಅವರೆಲ್ಲ ಎಲ್ಲಿ ತೊಗೊಂಡಿದ್ದು ಅಂತ ಕೇಳಿದ್ರು. ಆ ಥರ ಇತ್ತು. ಇದು ಹೈಪು ಈಗ ಯೂಸ್ ಮಾಡೋದು ಕಮ್ಮಿ ಆಗಿದೆ. ಇದೇನೋ ಇವ್ರಿಗೇನೋ ಈವೆಂಟಿಗೇನೋ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ತೊಗೊಂಡ್ಬಂದಿದ್ದೀನಿ. ಸೆಂಟ್ರ್ ಆಗಿದ ತಕ್ಷಣ ನನ್ನ ಜಿಮ್ ಹಿಂಗಿದೆ ನೋಡಿ. ಇಲ್ಲಿ ಏನೋ ಹೆಲ್ತಿ ಐಟಮ್ ಇಡಬೇಕಾಗಿರೋದು, ಕಿಟ್ಕ್ಯಾಟು ಅದು ಇದು ಎಲ್ಲ ಇಟ್ಟಿದ್ದಾರೆ. ಅಣ್ಣಂದೇ ಫೇಸ್ ಲಾಕ್ ವರ್ಕ್ ಆಗ್ತಿಲ್ಲ. ಕೈ ವರ್ಕ್ನೇ ಅವರೇ, ನಂದಿನ್ನೂ ಆ್ಯಡ್ ಮಾಡಿಲ್ಲ ನಾನು. ಶ್ರವಣ್ ಅನ್ಲಾಕ್. ಗೈಸ್, ಇದು ನಮ್ಮ ಹೊಸ ಜಿಮ್, ವಿರಾಟ್ ಕೊಹ್ಲಿ ಅವರ ಜಿಮ್ ನೋಡಿ ಗೈಸ್. ಡೇ ಲೈಟಿಂಗ್ ಇದೆ, ಕ್ರೇಜಿ ಇದೆಲ್ಲ. ಸನ್ ರೂಫ್ ಇನ್ ದ ಜಿಮ್. ಇದೊಂದು ನೋಡಿ ನಾನು ಸೇರಿಕೊಂಡಿದ್ದು. ಸಖತ್ ಪಾಸಿಟಿವ್ ಇದೆ, ತುಂಬ ಕಮ್ಮಿ ಜನ ಇದ್ದಾರೆ. ಈಗ ನಾನು ವರ್ಕೌಟ್ ಆಯಿತು, ಕಾರ್ಡಿಯೋ ಮಾಡ್ತಾಯಿದ್ದೀವಿ. ಲೆಟ್ಸ್ ಗೋ. ಇಲ್ಲಿಂದ ಕಾರ್ಡಿಯೋ ಮಾಡಿ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. 9 ಗಂಟೆ ಆಗಲಾಗೋಯ್ತು. 10 ಗಂಟೆ ಆಗುತ್ತೆ. ಓಕೆ, ಮನೆಗೆ ಹೋಗೋಷ್ಟರಲ್ಲಿ 11 ಗಂಟೆ. 500 ಕ್ಯಾಲ್ರಿ ಬರ್ನ್ ಮಾಡಿ, ಕಾಣ್ತಾನಿಲ್ವಲ್ಲಪ್ಪ, 500 ಕ್ಯಾಲ್ರಿ ಬರ್ನ್ ಮಾಡಿ ಜಿಮ್ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸಾಕಾಯ್ತಪ್ಪ. ನೋಡಿ ಏನು ಕ್ರೇಜ್ ಇದೆ ಜಿಮ್ಮು. ಹಾಗೆ ಈ ಕಡೆ ಬಂದರೆ ಖಾಲಿ ಜಾಗ, ಮಿರರ್ ಆ್ಯಂಡ್ ನೀರು ಕುಡಿಯೋಕ್ಕೆ ಈ ಮಾಲ್ಗಳಿರುತ್ತಲ್ಲ ಆ ಥರ. You don't have to be perfect to be here. Guys, I'm really happy ಜಿಮ್ ಜಾಯ್ನ್ ಆಗಿದ್ದು. ಸಖತ್ ದೂರ ಇದೆ ನಮ್ಮ ಮನೆಯಿಂದ, ಬಟ್ ಐ ಲೈಕ್ ದ ವೈಬ್ ಆ್ಯಂಡ್ ಐ ಫೀಲ್ ಡ್ಯಾಮ್ ಗುಡ್. ಸಕ್ಕತ್ತಾಗಿ ಫೀಲ್ ಆಗುತ್ತೆ. ಎನಿವೇಸ್, ಈಗ ಜಿಮ್ ಮುಗೀತು, ಕಾರ್ಡಿಯೋ ಮುಗೀತು, ಮನೆಗೆ ಹೋಗೋಣ ಬನ್ನಿ. ನಮ್ಮ ಸೌಂಡು ಫಿಕ್ಸ್ ಮಾಡೋಕ್ಕಿದ್ದಾರೆ. ಸರ್, OTP 7612. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಕಾಫಿ ಕುಡಿದು ಆಟೋ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು, ಲೆಟ್ಸ್ ಗೋ. ಗೈಸ್, ನಾನು ಟೀ ಅಂಗಡಿ ಹತ್ರ ಬುಕ್ ಮಾಡಿದ್ದು ಗಾಡಿ ಆಟೋ. ಇಲ್ಲಿ ಬಂದು ಕಾಯ್ತಾ ಇದೆ. ನಾನು ಆಟೋ ಅಲ್ಲಿ ಬರುತ್ತೆ ಅಂತ ಅಲ್ಲಿ ಕಾಯ್ತಿದ್ದೆ. ಗೈಸ್, ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ. ನಮ್ಮ ಅಪ್ಪ ಅಮ್ಮಂಗೆ ಒಂದು ಗಾಡಿ ಪ್ರಮೋಷನ್ಗೆ ಬಂದಿದ್ದಲ್ಲ, ಅದು ಇಷ್ಟ ಆಗ್ಬಿಟ್ಟಿದೆ. ಅವ್ರಿಗೆ ಆ ಗಾಡಿ ಬೇಕಂತೆ. ಇವಾಗ ಬೇಕಪ್ಪ ಪಪ್ಪ. ಗೈಸ್, ಸೊ ಈಗ ಈ ಗಾಡಿ ವಾಪಸ್ ಹೋಗ್ತಾ ಇದೆ. ಮುಂದೆ ಯಾವತ್ತು ಬರುತ್ತೆ ಹೊಸ ತರ್ತೀವಿ ನೋಡೋಣ. ಸದ್ಯಕ್ಕೆ ನಾನು ತಲೆಲಿಲ್ಲ. ಬಟ್ ಹೌದು, ನಮ್ದೇನಂದರೆ ಆ ಡಿಯೋ ಗಾಡಿ ತುಂಬ ಹಳೇದಾಗ್ಬಿಟ್ಟಿದೆ, ನಮ್ಮ ಅಪ್ಪ ಅಮ್ಮ ಓಡಾಡೋ ಗಾಡಿ. ಬಟ್ ಈ ಗಾಡಿ ತುಂಬ ಇಷ್ಟ ಆಗಿದೆ ನಮ್ಮ ಮನೆಯವರೆಲ್ರಿಗೂ. ಸೊ ಈ ಗಾಡಿನ ಈಗ ವಾಪಸ್ ಕೊಡೋಣ ಬನ್ನಿ. ನೋಡಿ ಗೈಸ್, ನಮ್ಮ ಗಾಡಿ, ಈ ಗಾಡಿ ಹತ್ಕೊಂಡು ಹೋಗುತ್ತೆ. ಇವಾಗ ತಪ್ಪಿಸ್ತಾರೆ. ಓಡಿಸ್ಕೊಂಡು ಹೋಗಲ್ವಾ? ಓಡಿಸ್ಕೊಂಡೆ ಹೋಗೋದಾ? ಝುಂಗ್ ಅಂತ ಹೋಗ್ಬಿಡ್ತಾರೆ ಈಗ ಓಡಿಸ್ಕೊಂಡು. ನೋಡಿ ಸರ್, ಸುತ್ಕೊಂಡ್ಬರ್ತವ್ರೆ. ಅದು ಅದೇ ಗೈಸ್, ಮುಗೀತು. ಥ್ಯಾಂಕ್ ಯು ಸರ್, ಬಾಯ್.
ನಮ್ಮ ಇವತ್ತು ಚಿಕನ್ ಏನೋ ಗ್ರೇವಿ ಮಾಡಬೇಕಂತೆ, ಅದಕ್ಕೆ ಚಿಕನ್ನು, ಆನಿಯನು, ಟೊಮಾಟೊ ಎಲ್ಲ ನನ್ನ ಕಡೆ ಆರ್ಡ್ರ್ ಮಾಡಿಸೋರೆ. ಬನ್ನಿ ಆರ್ಡ್ರ್ ಮಾಡೋಣ. ಮುಂಚೆ ಆಚೆ ಹೋಗಿ ತೊಗೊಂಬರೋದು ತೋರಿಸ್ತಿದ್ವಿ, ಈಗ ಆಚೆ ಹೋಗ್ತಿಲ್ವಲ್ಲ, ಅದಕ್ಕೆ ಆರ್ಡ್ರ್ ಮಾಡೋದೇ ತೋರಿಸ್ಕೊಡ್ತಾ ಇದೀವಿ. ಹಿಂಗೆ ಹೋಗೋಕ್ಕೆ ಇವನು ರೆಡಿ ಮಾಡಿಸ್ತಾ ಇದ್ದೀವಿ. ನಾನು ಮತ್ತೆ ಸಿ ನಾವು ಸ್ಕೂಲ್ ಹುಡುಗರಾಗಿದ್ದಾಗ ನಮ್ಮ ಹತ್ರ ಶಾರ್ಟ್ಸ್ ಇರಲಿಲ್ಲ. ಅವಾಗ 300 ರೂಪಾಯಿ ಅವಾಗಲೇ ಶಾರ್ಟ್ಸ್. ಅದಕ್ಕೆ ನಮ್ಮ ಫ್ರೆಂಡ್ಸ್ ಯಾರಾದರೂ ಸ್ವಿಮ್ಮಿಂಗ್ ಪೂಲ್ ಬರಲ್ಲ ಅಂತಾರಲ್ಲ, ಅವ್ರದ್ದು ಶಾರ್ಟ್ಸ್ ಇಸ್ಕೊಂಡು ಅವ್ರು ಶಾರ್ಟ್ಸ್ ಹಾಕೋದು ಕ್ರೇಜ್ ಇರ್ತಿತ್ತು. 10 ರೂಪಾಯಿ ಅವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲ 10 ರೂಪಾಯಿ ಪೂಲ್ಗೆ ಹೋಗಿ ಎಳ್ದುಬಿಟ್ಟು ವಾಪಸ್ ಒಂದ್ಮೇಲೆ ಸಮೋಸ ತಿನ್ಕೊಂಡ್ ಬರ್ತಿದ್ವಿ. ಅವಾಗ ನೋಡಿ ಮನೆ ಮುಂದೆ ಪೂಲ್ ಇದೆ, ಹೋಗಕ್ಕೆ ಟೈಮ್ ಇಲ್ಲ. ಆ ಸಮೋಸ ಎಷ್ಟು ಟೇಸ್ಟ್ ಇರೋದು ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಇಂದ ಆಚೆ ಹೋದ್ಮೇಲೆ ಹಸುವಾಗಿರೋದು ಯಾರಾದ್ರೂ ಒಬ್ಬ ಬಕ್ರ ಸಿಕ್ಬಿಟ್ರೆ ಎಲ್ಲರೂ ಒಂದು ಸಮೋಸ ಹಾಕೊಂಡ್ಬಿಡ್ತಿದ್ವಿ. ಆ ಬಕ್ರ ಯಾವಾಗಲೂ ನಾನೇ. ನಾನು ಪೇಪರ್ ಹಾಕಕ್ಕೆ ಹೋಗ್ತಿದ್ನಲ್ಲ, ದುಡ್ಡು ಮಾಡ್ಕೊತಿದ್ದೆ 200 ರೂಪಾಯಿ 100 ರೂಪಾಯಿ ಇರೋದು ಜೇಬಲ್ಲಿ. ಬನ್ನಿ ಈಗ ಪೂಲ್ಗೆ ಹೋಗ್ತಾ ಇದೀವಿ. ನಾನು ಅಲ್ಲಿ ವ್ಲಾಗ್ ಮಾಡೋಕ್ಕಾಗಲ್ಲ, ಬಟ್ ಮಜಾ ಮಾಡಿ ಬರ್ತೀವಿ. ಬಾಯ್. ನಮ್ಮ ಅಕ್ಕ ಮಲಗಿದ್ದಾಳೆ. ಯಾವುದು ಪೆನ್ ಇದೆ ನೋಡಿಲಿ, ಏನು ಪೆನ್ ಇದು? ಇವಾಗಿದೆ. ಮಲ್ಕೊ ಆಮೇಲೆ ಬರ್ತೀವಿ. ಸರ್ ಮಲ್ಗಿರೋ ಥರ ಆ್ಯಕ್ಟಿಂಗ್ ಮಾಡು ಸ್ವಲ್ಪ. ಯೋಗ ಮಾಡ್ತಾ ಇದ್ರಾ? ಮಲಗ್ ಬಿಟ್ಟಿದ್ದೀರಾ ನೀವು? ನಮ್ಮ ಅಕ್ಕ ಕಲರ್ ಕಾಣ್ತಾನೆ ಇಲ್ಲ ಅನ್ಸುತ್ತೆ ಶಾಲು. ನನಗೆ ಕಾಣ್ತಾ ಹಾಕೋಣ ಮಾಡ್ತಾನೆ ಇದ್ರೆ ನೋಡಿ ಗೈಸ್, ನಮ್ಮ ಅಕ್ಕ ಎಷ್ಟು ನೊಂದ್ಬಿಡಿದಾಳೆ ಅಂದ್ರೆ, ಏನಾದ್ರೂ ಮಾಡಪ್ಪ ನೀನು, ಮಾಡಿ ಹೋಗು, ನಾನು ನಿದ್ದೆ ಡಿಸ್ಟರ್ಬ್ ಮಾಡ್ಬೇಡ. ಸ್ವಲ್ಪ ಆ ಕಡೆ ತಿರುಗು, ಇರು ಆ ಕಡೆ ತಿರುಗು. ಹಾಂ ತಲೆನೋವು, ಇರು ನಿಮಿಷ ಅಂತಾನೆ, ಒಂದು ನಿಮಿಷ. ಹಾಂ ಒಳ್ಳೆ ಮೀಸೆ ಮಾಡಿದ್ದೀನಿ ಗೈಸ್ ಬೆಳಗ್ಗೆ. ಈಗ ಎದ್ದ ಮೇಲೆ ಮುಂಚೆನೆ ದಾಡಿ ಮಾಡೋಣ. ಅದು ಇದೆ ಕಣೋ. ಲೇ ಯಾಕೋ ಸುಮ್ಮನೆ ಇದ್ದಾಳೆ ಅಂತ ಅಷ್ಟು ಮಾತಾಡ್ತಿದ್ಯಾ ಚಿನ್ನ? ಮಕ್ಕಳು ಸೈಲೆಂಟ್ ಆಗಿದ್ದಾಳಲ್ಲ, ಇದು ಮಾಡಿದ್ರು ಸಾಕು. ಮಕ್ಕ ಕಾಣ್ತಲ್ಲ. ಹಾಂ ಗೈಸ್ ನೋಡು ಸೂಪರ್ ಜೊತೆ ಸೂಪರ್ ಆಗಿದ್ದಾರೆ. ಜೊತೆ ನಿಮ್ಗೆ ಗಡ್ಡ ಮೀಸೆ ಹೋದ್ರೆ ಚೆನ್ನಾಗಿರ್ತೀರ ನೀವು. ವೆರಿ ಗುಡ್. ವೀರಪ್ಪನ ತಂಗಿ. Pen stand. Please give me towel. I am standing here like this. You are talking ಕೊತ್ತಂಬರಿ ಪುದೀನ. ಸ್ವಲ್ಪ ಆದ್ರೂ ಲವ್ ನಮ್ಮ ಮೇಲೆ ತೋರಿಸಿ, ಬರೀ ಅವ್ನ ಚಿಕ್ಕ ಹುಡುಗ ಮಗನ ಮೇಲಲ್ಲ. ಇರೋ ಒದ್ದೆ ಹೋಗ್ಬೇಡ. ಒದ್ದೆ ಇಲ್ಲ. ಬಿಡಿ ನಾನು ಹೋಗ್ತೀನಿ. ಗೈಸ್ ಪೂಲ್ ಮುಗಿಸಿ ನಾನು ಸ್ನಾನ ಮಾಡಿ ರೆಡಿ ಆಗೋಷ್ಟರಲ್ಲಿ ನನಗೆ ಸರ್ಪ್ರೈಸ್ ಕೊಡಕ್ಕೆ ನಮ್ಮ ನಂದಾಬಾಯಿ ಬಂದಿದ್ದಾರೆ ಫ್ರಮ್ ವೈನಾಡ್. ಆ್ಯಂಡ್ ನಮ್ಮಮ್ಮ ಇಲ್ಲಿ ಚಿಕನ್ ರೈಸ್ ಎಲ್ಲ ಮಾಡ್ತಾ ಇದ್ದಾರೆ. ಕರೆಕ್ಟ್ ಟೈಮಿಗೆ ನಂದಾಬಾಯಿ ಬಂದಿದ್ದಾರೆ. ಫುಲ್ ಫಂಕ್ಷನ್ ನಂದಾಬಾಯಿ. ನಾಟ್ ಬಿರಿಯಾನಿ, ಮೈ ಮಾಮ್ ಸ್ಪೆಷಲ್ ಗ್ರೇವಿ ಆ್ಯಂಡ್ ವಾಟ್ ಇಸ್ ಇಟ್, ಗೀ ರೈಸ್. ಟೇಸ್ಟಿ. ನೋಡಿ ಏನೇನೋ ಯೂಟ್ಯೂಬ್ ನಂದಾಬಾಯಿ ಯೂಟ್ಯೂಬ್ ರೆಸಿಪಿ ಸಿಕ್ಕಾಕೊಂಡ್ಬಿಟ್ರಲ್ಲ ನಮ್ಮಮ್ಮ. ಯೂಟ್ಯೂಬ್ ರೆಸಿಪಿ ಹಾಕಿದ್ದವ್ರು ನೋಡಿ ಗೈಸ್. ಇಲ್ಲಿ ಅಮ್ಮ ಮಗಳು ಇಬ್ರು ಸೇಮ್. ಯೂಟ್ಯೂಬ್ ನೋಡಿ ಯೂಟ್ಯೂಬ್ಗೆ ಹಾಕೋದು. ಓಕೆ ಈಗ ನಾವು ಚಿಲ್ ಮಾಡೋಣ ಸ್ವಲ್ಪ ಹೊತ್ತು, ಹಸುವಾಗ್ತಿದೆ. ಆದರೆ ಗೈಸ್ ನಂದಾಬಾಯಿ ದುರಂದರ್ ನೋಡಿಲ್ವಂತೆ, ಅದಕ್ಕೆ ಸ್ಪಾಯ್ಲರ್ಸ್ ಕೊಡ್ತಾ ಇದ್ದೀನಿ. ನಾನು ಇದ್ರಲ್ಲಿ ಬೀಪ್ ಹಾಕ್ಬಿಡ್ತೀನಿ, ಯಾರೋ ನೋಡಿಲ್ಲ ಪಾಪ, ನಿಮಗೆ ಸ್ಪಾಯ್ಲರ್ಸ್ ಆಗ್ಬಾರ್ದಲ್ಲ, ಅದಕ್ಕೆ ಇವ್ರಿಗೆ ಮಾತ್ರ. ನಂದಾಬಾಯಿ ದ ಪೊಲಿಟಿಷಿಯನ್. ನಂದಾಬಾಯಿ ದ ಹೀರೋ. The hero in the movie. I leave home, bro. Please, bro. Please. The politician. Bro, please. The politician is. I love this. Bro, no, bro. Please, bro. I don't even watch. Hero is.
ಸಾಕು ಇಷ್ಟು ಸ್ಪಾಯ್ಲರ್ ಸಾಕು, ಒಂಥರ ಮಜಾ ಬರುತ್ತೆ ಗೈಸ್. ಓಕೆ ಓಕೆ ಬ್ರೋ, ಈಟ್ ಅಂಡ್ ಗೋ. ಓಕೆ ಓಕೆ ಪೊಲಿಟಿಷಿಯನ್. ಓಕೆ ಕಮ್ ಐ ನಾಟ್ ಟೆಲ್ ಎನಿಮೋರ್. ಐ ನಾಟ್ ಟೆಲ್, ಕಮ್ ಬ್ರೋ. ಪಕ್ಕ ಪಾಪ ಮನೆಗೆ ಎಷ್ಟು ಆಚೆ ಹೋಗ್ತಾವ್ರೆ ಗೈಸ್. ಅದು ಯಾಕೆ ಹಿಂಗೆ ಮಾಡ್ತೀನಿ ನಾನು ಯಾಕೆ ಹಿಂಗೆ ಅಂತ ಅರ್ಥ ಆಗಲ್ಲ ನಂಗೊಂದೊಂದ್ಸರಿ. ಗೈಸ್ ನಮ್ಮ ಗೀ ರೈಸ್ ಮಾಡಿದ್ದಾರೆ. ಗೀ ರೈಸ್. ಫುಡ್ ಬ್ಲಾಗರ್ ನಂದಬಾಯ್ ಖುಷಿ. ನಂದಬಾಯ್ ಐ ಟೆಲ್ ಯು ದುರಂದರ್ ಸ್ಟೋರಿ. ಕಮ್ ಹಿಯರ್ ಬ್ರೋ. ದಿಸ್ ಒಬ್ಬಟ್ ಮೈ ಅತ್ತೆ ಯು ನೋ ಅತ್ತೆ ಮದರ್ ಇನ್ ಲಾ. ದಿಸ್ ಒಬ್ಬಟ್ ಮದರ್ ಇನ್ ಲಾ. Who is your mother-in-law? Surprise. I'll give. I know. Oh, you will eat rice first. This you should What eat. are you going to have? This you should eat first. Huh? No mother, only mother-in-law. You take this plate, bro. Half. No problem. Eat, bro, full. Ghee rice. Ghee rice. Guys, leg piece. ಚಿಕನ್ ಲೆಗ್ ಪೀಸ್. ಗೈಸ್ ಇವು ಸ್ವಲ್ಪ ಉಲ್ಟಾ. ಒಬ್ಬಟ್ಟನ್ನ ಲಾಸ್ಟಲ್ಲಿ ತಿನ್ನೋಣ, ಅದು ಡೆಸರ್ಟು ಅಂತ. ನಾವು ಒಬ್ಬಟ್ಟು ತಿಂದು ಆಮೇಲೆ ಊಟ ಮಾಡೋದು. ಎಲ್ಲ ಸೇಮ್ ನಮ್ಮ ಕಡೆ ಇಲ್ಲ ನಾವೆಲ್ಲ ಹೌದಾ, ನಾವೆಲ್ಲ ಫಸ್ಟ್ ಒಬ್ಬಟ್ಟು ತಿಂದು ಆಮೇಲೆ ತಿನ್ನೋದು. ಆಮೇಲೆ ಕಾರಾಗ ಹೋಗೋದು. ಗೈಸ್ ಊಟ ಟೇಸ್ಟಿ ಇಲ್ಲ ಅಂತೆ, ಅದಕ್ಕೆ ನಂದಬಾಯ್ ಬರೀ ಆಲ್ರೆಡಿ ಟೊಮೊಟೊ ಬರೀ 2 ಸರಿ ಹಾಕೊಂಡಿದ್ದಾರೆ ಅಷ್ಟೇ. ಇಫ್ ಇಟ್ಸ್ ಟೇಸ್ಟಿ ಐ ತಿನ್ ಈಟಿಂಗ್ 4 times. I took 2 times, right? So it's not tasty. I'm on diet. ಗೈಸ್ ನಮ್ಮ ಅತ್ತೆ ಮಾಡ್ಕೊಟ್ಟಿದ್ದು ಒಬ್ಬಟ್ಟು ನಮ್ಮ ಅಪ್ಪಂಗೆ ಸಿಕ್ಕಿಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ದಾರೆ. ನಮ್ಮ ಅಕ್ಕ ಮಾಡಿರೋ ಒಬ್ಬಟ್ಟನ್ನ ತಿಂತಾರೆ. ಹಾಲೆಲ್ಲ ಹಾಕೊಂಡೋದು ಅಲ್ಲಿ ಇರುತ್ತಂತ. ಹಿಂಗಾಗ್ಬಾರ್ದಿತ್ತು. ಒನ್ ಆಫ್ ದ ವರ್ಲ್ಡ್ಸ್ ಟೇಸ್ಟಿಯಸ್ಟ್ ಒಬ್ಬಟ್ಟನ್ನ ನಮ್ಮ ಅಪ್ಪ ಮಿಸ್ ಮಾಡ್ಕೊಂಡ್ಬಿಟ್ರು ಅಂತ ನಂಗೆ ಬೇಜಾರಾಗ್ತಿದೆ. Yeah. ಬಾಯ್ ಬಾಯ್. Okay, ವಿ ಆರ್ ಗೋಯಿಂಗ್ ಔಟ್ ಸೈಡ್. Take care of our Nandan, okay? He's our guest. Bye, ma. Bye. Bye. ಕಮ್ ಲೆಟ್ಸ್ ಗೋ. ಗೈಸ್ B6 ಓಡಿಸ್ತಾ ಇದ್ದೀನಿ, ಬನ್ನಿ ಲೆಟ್ಸ್ ಗೋ. ಗೈಸ್ ಲ್ಯಾಂಬರ್ಗಿನಿದು ತರಾನೇ ಇರೋದು ಕಾರ್ಗೆ ಹತ್ತುತ್ತಾ ಇದ್ದಾರೆ. Bro, do one thing. ನೋಡಿ ಕೀ ಇಡೋದು Not any ಸ್ಟಾರ್ಟ್ valuable ಹೊತ್ತದ್ದು. items, bro. Like ಗೈಸ್ ನಾನು ಒಂದು 2 ಕಿಲೋಮೀಟರ್ ಓಡಿಸ್ಬಿಟ್ಟು ಸಾಕಾಯ್ತು ನನಗೆ. ಇವಾಗ ಹೊಟ್ಟೆ ತುಂಬಿಡಿದೆಯಲ್ಲ, ನಿದ್ದೆ ಮಾಡೋ ಫೀಲಿಂಗು. ಇವಾಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ ಒಂದು ಎಲೆಕ್ಟ್ರಾನಿಕ್ ಐಟಮ್ ಶಾಪ್ ಇದೆ. ಮತ್ತು ನಂದಬೈಕ್ ಸ್ವಲ್ಪ ರೌಂಡಿಂಗ್ ಓಡಿಸ್ಬಿಟ್ಟು, ನಾವು ವಯನಾಡ್ಗೆ ಹೋದಾಗ ಪಾಪ ಅಷ್ಟು ಸುತ್ತಿಸ್ತಾರೆ. ಬೆಂಗಳೂರು ಬಂದಿದ್ದಾರೆ, ನಾವು ಸುತ್ತಿಸಿಲ್ಲ ಅಂದ್ರೆ ಹೆಂಗೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ದುರಂದರಲ್ಲಿ ಏನಾಗುತ್ತೆ ಅಂದ್ರೆ ನಂದಬೈ bro, please, bro. ದ ಪೊಲಿಟಿಷಿಯನ್ ಇಸ್ ದೇರ್. No. Things will come, bro. ಫೈನಲಿ ಎಲ್ಲ ನೋಡಿ ಅವ್ರದ್ದು ಇಲ್ಲಿಲ್ಲ ಸ್ಟಾಕ್, ಅದಕ್ಕೆ 2-3 ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ವಾಪಸ್ ಬರಬೇಕು. ಈಗ ಮತ್ತೆ ಕಾರ್ ಹತ್ಕೊಂಡು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನಂದಬೈಗೆ ಬೆಂಗಳೂರು ಸುತ್ತಿಸ್ತೀನಿ ಅಂತ ಕರ್ಕೊಂಬಂದು ಪಾಪ ಮಾರ್ಕೆಟಲ್ಲಿ ನಿಲ್ಸಿದ್ದೀನಿ. ವಾಟ್ ನಂದಬೈ, ಹೌ ಆರ್ ಯು ಫೀಲಿಂಗ್? ಹೌ ಇಸ್ ಬೆಂಗಳೂರು? It's good. ಗುಡ್. ನಂದಬೈ ಒಬ್ಬರೇ ಬಂದಿದ್ದಾರಂತೆ ವಯನಾಡಿಂದ, ಏನಕ್ಕೆ ಅಂತ ಗೊತ್ತಿಲ್ಲ. I had 2-3 meetings, bro. ಹೋ, ವಾಟ್ ಮೀಟಿಂಗ್ ನಂದಬೈ? Client meetings. ವೈ ಆರ್ ಸ್ಮೈಲಿಂಗ್ ನಂದಬೈ? What smile, bro? And you know what happens in Durandar, ನಂದಬೈ? ಚಲೋ ಲೆಟ್ಸ್ ಗೋ. ಗೈಸ್ ನಂದಬೈಗೆ ನಾವು ಬೌಲಿಂಗ್ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಬನ್ನಿ ಬೌಲಿಂಗ್ ಹೋಗೋಣ. I don't know. ಇಲ್ಲಿಂದ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. 7 minutes ಇದೆ. ಹತ್ರ ಇರೋ ಮಾಲ್ ಇದೊಂದೇ ಇರೋದು, ಅದಕ್ಕೆ ಬನ್ನಿ ಹೋಗೋಣ. ಗೈಸ್ ಸೊ ಫೈನಲಿ ನಾವು ಮಾಲ್ ರೀಚ್ ಆಗಿದ್ದೀವಿ. ಈಗ ಮೇಲೆ ಬೌಲಿಂಗ್ ಮಾಡಕ್ಕೆ ಹೋಗೋಣ ಅಂತ. ಲೆಟ್ಸ್ ಗೋ. ಮತ್ತೆ ನೋಡಿ, ಈಗ ಮಾತಾಡದೆ ಒಬ್ರಿಗೆ ಉರಿಸ್ತೀನಿ ನೋಡಿ. ಮಾತೇ ಆಡಲ್ಲ, ಹಂಗೆ ಉರಿಸ್ತೀನಿ ನೋಡಿ. ಮುಟ್ಟೋ ಹಿಂಗಿರುತ್ತೆ ನೋಡು. ರಾಕಿ ಬೈ ತರ ಮಾಡೋ, ರಾಕಿ ಬೈ ತರ ಮಾಡೋ. ಗೈಸ್ ಇದಕ್ಕೆ ರೀಚಾರ್ಜ್ ಮಾಡಿಸ್ಕೊಂಡು 4,000 ಪಾಯಿಂಟ್ಸ್ ಇಟ್ಕೊಂಡು ಈಗ ಆಡಕ್ಕೆ ಹೋಗ್ತಾ ಇದೀವಿ. ಏನೇನು ಆಡ್ತೀವಿ ನೋಡೋಣ ಬನ್ನಿ. ಫೈನಲಿ ರೀಚ್ ಆಗಿದ್ದೀವಿ. ನಾನು ಇವತ್ತು ಹೇರ್ ಸೆಟ್ ಮಾಡಿಲ್ಲ, ಫುಲ್ ಒಂಥರ ವಿಚಿತ್ರ ಫೀಲ್ ಆಗ್ತಿದೆ. ಹಳೆ ಸಮೀರ್ ನೆನಪಾಗ್ತಿದೆ. ಎನಿವೇಸ್ ಈಗ ಆಡ್ಬಿಟ್ಟು ಮನೆಗೆ ಹೋಗಿ ಫಸ್ಟು ಹೇರ್ ಸೆಟ್ ಮಾಡ್ಬೇಕು ನಾನು. ಮರ್ಯಾದೆ. ಅಯ್ಯೋ.
ಏನೋ ಚಿನ್ನ ನೀನು ಹಿಂಗೆ ಹೋಗ್ಬಿಡೋದಲ್ಲ ಜೊತೆಗೆ ಹೋಗ್ಬಿಡ್ತಾ ಇದ್ದೆ ನಾನು ಇವಾಗ ವಾಟ್ ಬ್ರೋ ಗೈಸ್ ಯಾರು ವಿನ್ ಆಗ್ತಾರೆ ನೋಡೋಣ ಬನ್ನಿ ಮಿಸ್ ಆಗೋಯ್ತು ಹಿಂಗೆ ಆಯೇ ಬಾ ಕಿಶೋರ್ 9 ಅಲ್ಲಿ ಇದ್ದೀವಿ ಸಂಜೆ 10 ಅಲ್ಲಿ ಇದ್ದಾನೆ ಮನೀಶ್ 0 अरे भाई क्या ನಿಮ್ ನಸೀಬ್ ಚೆನ್ನಾಗಿದೆ ಇವತ್ತು ನಸೀಬ್ ಚೆನ್ನಾಗಿದೆ ನಿಜವಾಗ್ಲೂ ಏನೋ ಆಗಿರೋದು ನಿನಗೆ ಗೈಸ್ 74-53 ಎಲ್ಲಿದೆ 74 ಜಾಸ್ತಿ ಇದೆ ಸ್ಕೋರ್ ಒಂದು 100 ಹೋಗಿದೆ ಈಗ ಟ್ರೈ ಕೊಡಿಬೇಕು ಏನಾದ್ರೂ ಆಗ್ಲಿ ಮರ್ಯಾದೆಗೆ ಅವ್ರು ಪಡೆದೇ ಇದ್ದಿದ್ರೆ ಚೆನ್ನಾಗಿದ್ದೀರ 3 ಚಾನ್ಸ್ ಕೊಟ್ರು 2 ಚಾನ್ಸ್ ಲಾಸ್ಟಲ್ಲಿ ಹೋಯ್ತು ಕತೆ ವೇಸ್ಟ್ ಸಂಜೆ ಸೋಲ್ಸ್ಬೋದಿತ್ತು ನಾನು 3 ಸ್ಟ್ರೈಕ್ ಹೊಡಿಬೇಕಿತ್ತು ಅವಾಗ ಗೈ ಸಂಜೆ ಫಸ್ಟು ನಾನು ಥರ್ಡು ನಂದಪ್ಪ ಇತ್ತು ಸೆಕೆಂಡು ಮನೀಶ್ 4th ಕಂಗ್ರ್ಯಾಚುಲೇಷನ್ಸ್ 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 ಅವ್ರ ಹತ್ರ ಇದೆ ಅರ್ಧ ಕಾರ್ಡ್ ಆಧಾರ್ ಕಾರ್ಡಲ್ಲೇ ಚೆನ್ನಾಗಿದೆಯಲ್ಲ ಆಧಾರ್ ಕಾರ್ಡಲ್ಲೇ ಚೆನ್ನಾಗಿದೆ ರೇಸ್ ಮಾಡ್ಕೊಳ್ಳಿ ಮೇಡಮ್ ರೇಸ್ ಬ್ರೋ ರೇಸ್ ತಂದು ನಂದೊಬ್ಬ ರೇಸ್ ಆಗ್ತಿತ್ತು ಇವಾಗ ಫಸ್ಟ್ ಪ್ಲೇಸ್ ಬೈ ಫಸ್ಟ್ ಪ್ಲೇಸ್ ಅಯ್ಯೋ ನಂದ ಬೈ ಫಸ್ಟ್ ಪ್ಲೇಸ್ ಎಷ್ಟು ಮಿಸ್ಸು ನಾನು ಇಲ್ಲಿದ್ದೀನಿ ಎಗರ್ಕೊಂಬಂದು ಫಸ್ಟ್ ಮಾಡ್ಬಿಟ್ರು ಮಜಾ ಆಯ್ತು ಅವ್ರು ಯಾವ ಆಂಟಿ ಹೊಡಿತಾರೆ ಭಯ ಬಿದ್ದವ್ರು ಹುಡುಗಿರು ನನಗೆ ಶೂಟ್ ಮಾಡ್ತಾರೆ ಸಡನ್ ಆಗಿ ಎಲ್ಲ ಬಂದ್ಬಿಟ್ರು ಗೇಮಿಂದ ಈಗ ಆಚೆ ಬಂದಿದ್ದೀನಿ ಕಾಡಿಲ್ಲ ವಿವರ್ ಸಮ್ ಅದರ್ ವರ್ಲ್ಡ್ ಪರ್ಸನ್ ಈಗಲೂ ಆಚೆ ಬಂದಿಲ್ಲ ನಾನು ಈಗ ಇವರಿಬ್ರು ಆಡ್ತಾ ಇದಾರೆ ನಮ್ದಾಯ್ತು ಆಡ್ತಾ ಇದೀವಿ ಮುಗಿತಾನೇ ಇಲ್ಲ ಕಾಡ್ ಯಾವಾಗ ಮುಗಿಯತ್ತೆ ಅನಿಸ್ತಿದೆ ಈಗ ಇನ್ನೊಂದು ಮ್ಯಾಚ್ ಕೂತಿದ್ದೀವಿ ಆಡಕ್ಕೆ ಕಾರ್ ರೇಸು 4 ಜನ ರೇಸ್ ಮಾಡ್ತಾ ಇದೀವಿ ಮತ್ತೆ ಲೆಟ್ಸ್ ಗೋ ಈ ಸರಿ ಗೆಲ್ಲೇಬೇಕು ಗೈಸ್ ಯಾರ್ದು ಟಿಕೆಟ್ಗಳು ಬಿದ್ದಿದೆ ಯಾರ್ದು ಟಿಕೆಟ್ ಬಿದ್ದಿದೆ ಅಲ್ಲಿ ತುಂಬಾ ಮೇಡಮ್ ಅಷ್ಟೇನಾ ಅಂದ್ಬಿಟ್ರಿ ನೋವಾಯ್ತು ಈಗ ನಮಗೆ ಅಷ್ಟೇನಾ ಅಂದ್ಬಿಟ್ರು 1550 ಕಾರ್ಡ್ ಇದೆ ಪಾಯಿಂಟ್ ಏನು ತೊಗೊಳೋದು ನೋಡೋಣ 1050 ಟಿಕೆಟ್ಸ್ ಇದೆ ಏನು ತೊಗೊಳೋದು ನೋಡ್ಬೇಕು ಈಗ ಎಲ್ಲರೂ ಉಂಡಿ ತೊಗೊಂಡು ಹೋಗ್ಬಿಡೋಣ ನೋಡಿ 10 ಬಾಲು ಕೊಡೋ 10ನೇ ಬಾಲು ಇರಲಿ
10 ಬಾಲು ಒಂದು ಪೆನ್ನು ಮುಗೀತು. 2,000 ರೂಪಾಯಿ ಖರ್ಚು ಮಾಡಿ 4,000 ಪಾಯಿಂಟ್ ಮಾಡಿಕೊಂಡು ಇಷ್ಟೊತ್ತು ಆಟ ಆಡಿ 10 ಬಾಲ್ ಗೆದ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಫೈನಲ್ಲಿ ಗೇಮ್ ಮುಗಿಸಿ ಹೋಗ್ತಾ ಇದ್ದೀವಿ. ಯಪ್ಪ ಯಾಕಾದ್ರೂ ಓದು ಸ್ವಲ್ಪ ಬಾಗಿಲು ತೆಗ್ದಿ ರಪ ರಪ ಮಗನೇ ನನಗೆ ಯಾಕೆ ಭಯ? ನಂದ ಬಟ್ಟೆ ನನ್ನ ಮಗನ ಮೂತಿ ಹೊಡಿತೀಯ. ಸಾಕು ಇವ್ ನೀನೇ ಗೆದ್ದೆ. ಯಾರು ಬಿದ್ದು ನನಗೆ ಹೊಡೆದಿಲ್ಲ. ಗೈಸ್ ಕರೆಕ್ಟಾಗಿ ಕಣ್ಣು ರಪ್ಪ ಅಂತ ಹೊಡ್ದ. ಈ ಕಣ್ಣು ಏನಾದ್ರು ಆದ್ರೆ ಸಂಜೆನೇ ಕಾರಣ. ಇನ್ಶೂರೆನ್ಸ್ ಇದೆಯಾ? ಈ ಕಣ್ಣಿಗೆ ಇನ್ಶೂರೆನ್ಸ್ ಬೇರೆ ಮಾಡಿಸಿಲ್ಲ ನಾನು. ಗೈಸ್ ನಾವು ಮೋಮೋಸ್ ತಿನ್ನಕ್ಕೆ ಬಂದಿದ್ದೀವಿ. ನಂದಾಬೈಗೆ ಮೋಮೋಸ್ ಇಷ್ಟ ಅಂತೆ. ಇಲ್ಲಿದ್ದಾರೆ ನೋಡಿ ಇವರು ದೀದಿ. ಇವರು ನಾನು ಮತ್ತೆ ಸಂಜಯ್ ಟ್ವಿಸ್ಟಾಟ್ ಹಾಕ್ಬೇಕಾದ್ರೆ ನಮ್ಮ ಪಕ್ಕ ಇವ್ರ ಅಂಗಡಿ ಹಾಕ್ತಿದ್ರು. ಇವ್ರ ಅಂಗಡಿಗೆ ಜನ ಬರೋರು ನಮ್ಮ ಅಂಗಡಿಗೆ ಬಂದು ಟ್ವಿಸ್ಟಾಟೋ ತಿಂತಿದ್ರು. ಸೊ आपको याद है हमारा ट्विस्टाटो दुकान याद है ನೋಡಿ. ಇವಾಗ ಅವ್ರು ನಾಪ್ಸ್ಕೊಂಡು ಮೋಮೋಸ್ ತಿಂತ ಕರ್ಕೊಂಬಂದಿದ್ದೀನಿ. ಇವ್ರಿಗೆ ಬೆಸ್ಟ್ ಮೋಮೋಸ್ ಎಲ್ಲಿ ಸಿಗುತ್ತೆ ಅಂದರು ಅದಕ್ಕೆ ಕರ್ಕೊಂಬಂದೆ. ಗೈಸ್ ನಾನು ತಿನ್ನೋದು ಒಂದೇ ಪೀಸು, ಬಟ್ ನಂದಾಬೈ ತಿನ್ನಬೇಕು ಅಂದ್ರೆ ಅವ್ರು ವೈನಾಡಲ್ಲಿ ಮೋಮೋಸ್ ಸಿಗಲ್ಲ. ಇವ್ರು ಗೆಟ್ ಮೋಮೋಸ್ ಇನ್ ವೈನಾಡ್ ಮೀಟ್ ರೈಟ್. ಟೇಸ್ಟಿ ಮೋಮೋಸ್ ಸಿಗಲ್ಲ ಅದಕ್ಕೆ. ಗೈಸ್ ನಾವು ಸಂಜಯ್ ಅಂಗಡಿ ಹಾಕಿದ ತಕ್ಷಣ 50 ರೂಪಾಯಿ ಒಂದು ಟ್ವಿಸ್ಟಾಟೋ ನಾವು ಮಾಡ್ತಿದ್ದು. 50 ರೂಪಾಯಿ ಸೇಲ್ ಆಗಿದ ತಕ್ಷಣನೇ 50 ರೂಪಾಯಿ ಮಾಡಿದ ತಕ್ಷಣ ಫಸ್ಟ್ ಒಂದು ಪ್ಲೇಟ್ ಮೋಮೋಸ್ ತಿಂದ್ಬಿಡ್ತಿದ್ವಿ. ಇಬ್ಬರು 25 ರೂಪೀಸ್ ಒಂದೊಂದು ಪ್ಲೇಟ್. ದಿನಕ್ಕೆ 200 ರೂಪಾಯಿ ದುಡಿಬೇಕಾದ್ರಿಂದ ನೋಡ್ತಿದ್ದಾರೆ ಅವ್ರನ್ನ. ಫೀಲ್ ನೈಸ್, ಖುಷಿ ಆಯಿತು. ಅವ್ರದ್ದು 3-4 ಅಂಗಡಿ ಮಾಡಿದ್ದಾರೆ ಇವಾಗ. ಈಗ ಇಸ್ ಡೂಯಿಂಗ್ ಗುಡ್ ಅವ್ರ ಬಿಸ್ನೆಸ್ಸಲ್ಲಿ. ಟೇಸ್ಟಿ ಮೋಮೋಸ್. ಟೇಸ್ಟ್ ಇತ್ತು ಬ್ರೋ. ವೆರಿ ನೈಸ್. ಚೆನ್ನಾಗಿದೆ. ಬಾಯ್ ನಂದಾಬಾಯ್. ಗೈಸ್ ಬಾಯ್ ನಂದಾಬಾಯ್ ಹೊರಟಿದ್ದಾರೆ. ಥ್ಯಾಂಕ್ ಯು ಫಾರ್ ದ ಡೇ. ಕ್ರೇಜಿ ಡೇ. ಸಿ ಯು. Bye. We'll catch up in Bye Wayanad. guys. Or you are coming on the surprise day. Yes, surprise vlog day, right? surprise day. Surprise vlog day ಬರ್ತಿದ್ದಾರೆ ನಂದಾಬಾಯ್. You announced the date, No, no, no. right? I'm not told. Bye. Okay, bye. ಗೈಸ್ ನಂದಾಬಾಯ್ ಹೊರಟ್ರು ವಾಪಸ್ಸು. ಹೋಗಿದ ತಕ್ಷಣ ಈಗ ಐನ್ಸ್ಟೈನ್ ಬ್ರೋ ಬಂದಿದ್ದಾರೆ. ಹಾಯ್. Hi. ಈಗ ಇವ್ರು ಯಾರು ಅಂದರೆ ಅಪ್ಲೈ ಮಾಡಿ ಈ ಸಾಂಗ್ ಕೇಳಿರ್ತೀರಾ ನೀವು. ನೋಡಿದ್ಯಾ? ಇದೇನಾ? ಎರಡೇನಾ? ಓ ಕ್ರೇಜಿ ಇದೆ ಅಲ್ಲ. ನೆಕ್ಸ್ಟ್ ಎಲ್ಲ ಮೀಟ್ರಿಲ್ವಾ? ನಾನು ಹೇಳೋದು ಕೇಳಿಸ್ಕೊಳಕ್ ಮೀಟ್ರಿಲ್ವಾ? ಮೀಟರ್ ಬೇಕು ಮೀಟರ್. ತಗಲಾಗಿದೆ. ನೈಸ್ ಎಸ್ ಕ್ರೇಜಿ. ಇಲ್ಲಿ ಇನ್ಸ್ಟಾಗ್ರಾಮ್ ತೋರಿಸಿ. ಡೂ ಫಾಲೋ ದಿಸ್ ಪೇಜ್ ಫಾರ್ ಮೋರ್ ಸಚ್ ಕಾಂಟೆಂಟ್. ಕ್ರೇಜಿ. ಗೈಸ್ ನಿನ್ನೆ ಸಡನ್ನಾಗಿ ಏನೋ ಗೊತ್ತಿಲ್ಲ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗ್ಬಿಟ್ಟು ಫುಲ್ಲು ಟಯರ್ಡ್ ಆಗ್ಬಿಟ್ಟೆ ನಾನು. ಆಮೇಲೆ ನಂದಾಬಾಯ್ ಬಂದಿರೋ ಮಧ್ಯಾಹ್ನ ಸ್ಟಾರ್ಟ್ ಆಯಿತು. ಬಟ್ ನಂದಾಬ್ರು ಬಂದಿದ್ದರು. ಮತ್ತು ನಾನು ಅವ್ರಿಗೂ ಐನ್ಸ್ಟೈನ್ಗೂ ಹೇಳಿದ್ದೆ ಬರೋಕ್ಕೆ. ಸೊ ಹ್ಯಾಡ್ ಟು ಮೇಂಟೈನ್ ಇರಲಿ ಮಾತಾಡು. ಆಮೇಲೆ ಸಡನ್ನಾಗಿ ಅಪ್ಸೆಟ್ ಆಯಿತು ಹೊಟ್ಟೆ. ಯಾಕೆ ಕೇಳ್ತೀರಾ, ಮಲ್ಗೆ ಎದ್ದಿದ್ದೀನಿ. ಸೊ ಇವತ್ತು ಅಂದರೆ ನಾಳೆ ವ್ಲಾಗಲ್ಲಿ ನಿಮಗೆ ನಾವು ನಮ್ಮ ಫ್ಯಾಮಿಲಿ ಎಲ್ಲ ಒಂದು ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಈಗ ಹೋಗಿ ಶಾಪಿಂಗ್ ಎಲ್ಲ ಮಾಡಬೇಕು, ಹೇರ್ ಸೆಟ್ ಮಾಡಿಸ್ಬೇಕು. ನನ್ನ ಲೈಫಲ್ಲಿ ಇವತ್ತು ನಾನು ಯಾಕೆ ನಾನು ಹೇರ್ ಸೆಟ್ ಮಾಡಬೇಕು ಎವ್ರಿ ಡೇ ಅನ್ನೋದನ್ನ ಅರ್ಥ ಮಾಡಿಕೊಂಡೆ. ಎಷ್ಟು ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತಂದರೆ ಜನ ನೋಡ್ತಿದ್ರೆ ಅಯ್ಯೋ ಹೇರ್ ಸ್ಟೈಲ್ ನೋಡ್ತವ್ರ, ಹೇರ್ ಸ್ಟೈಲ್ ಮಾಡಬೇಕಿತ್ತು ಅಂತಲೇ ಫೀಲ್ ಆಗ್ತಿತ್ತು. ಅದಕ್ಕೆ ಇವಾಗ ಅರ್ಥ ಆಯ್ತು, ಇನ್ಮೇಲೆ ಹೇರ್ ಸೆಟ್ ಮಾಡಿದೆ ಅಂತೂ ಆಚೆ ಹೋಗಲ್ಲ ನಾನು, ಫಿಕ್ಸ್. ನಾವು ಇವತ್ತು ಹೋಗಿದ್ವಲ್ಲ ಮಾರ್ಕೆಟ್ಗೆ ಒಂದಷ್ಟು ಐಟಮ್ಸ್ ತೊಗೊಳಕ್ಕೆ ಅಂತ. ಸೊ ಪ್ಲ್ಯಾನಿಂಗ್ ಸಮಥಿಂಗ್. ನಮ್ಮ ಕನ್ನಡದಲ್ಲಿ ಡೈಲಿ ವ್ಲಾಗ್ ಇರೋ ಟೈಮಲ್ಲಿ ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಆ ಥರನೇ ಏನೋ ಒಂದಿದೆ ವಿಚ್ ನೋ ಒನ್ ಇಸ್ ಡೂಯಿಂಗ್ ಕನ್ನಡ ಆ್ಯಂಡ್ ಐ ರಿಯಲಿ ವಾಂಟ್ ಟು ಸ್ಟಾರ್ಟ್. ಐ ಲವ್ ಡೂಯಿಂಗ್
ವಿಚ್ ಇಸ್ ವೆರಿ ನ್ಯೂ. ದಟ್ ಈಸ್ ವಾಟ್ ಐ ಟೆಲ್ ಆಡಿಯನ್ಸ್. ನಿಮಗೂ ಅಷ್ಟೇ, ಏನಾದ್ರು ಹೊಸ್ದಾಗಿ ಟ್ರೈ ಮಾಡಿ. ನಂದು ಹೊಸ್ದಾಗಿ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ಆಮ್ ಡ್ಯಾಮ್ ಶೂರ್ ಅದು ಆದಷ್ಟು ಬೇಗ ಬರುತ್ತೆ. ಬಟ್ ನಿಮಗೇನು ಹೇಳಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮ ಫೀಲ್ಡಲ್ಲಿ ನೀವು ಇನ್ಫ್ಲುಯೆನ್ಸಿಂಗ್ ಫೀಲ್ಡಲ್ಲಿ ಮಾತ್ರ ಅಲ್ಲ, ವಾಟ್ ಎವರ್ ಫೀಲ್ಡ್ ಯು ಆರ್ ಇನ್, ಟ್ರೈ ಸಮಥಿಂಗ್ ನ್ಯೂ ವಿಚ್ ನೋ ಒನ್ ಇಸ್ ಡೂಯಿಂಗ್. ದಟ್ ಈಸ್ ವೆನ್ ಯು ಗೆಟ್ ನೋಟಿಸ್ಡ್, ದಟ್ ಈಸ್ ವೆನ್ ಯು ಕ್ಯಾನ್ ಮೇಕ್ ಮೋರ್ ಮನಿ, ದಟ್ ಈಸ್ ವೆನ್ ಯು ವಿಲ್ ಕ್ರಿಯೇಟ್ ಯುವರ್ ಓನ್ ವೇ. ಸೊ ನಮ್ಮ ಇಂಡಸ್ಟ್ರಿನ ತೊಗೊಳ್ಳೋಣ. ತುಂಬ ಜನ ವ್ಲಾಗ್ಸ್ ಮಾಡ್ತಿರೋದು ನೋಡಿ, ವ್ಲಾಗ್ಸ್ ಮಾಡ್ತಿದ್ದಾರೆ. ತುಂಬ ಜನ ಡೈಲಿ ವ್ಲಾಗರ್ಸ್ ಇದ್ದಾರೆ, ಡೈಲಿ ವ್ಲಾಗ್. ಆ ಥರ ಎಷ್ಟು ವಿಷಯಗಳು ನಮ್ಮ ಕನ್ನಡ ಯೂಟ್ಯೂಬಲ್ಲಾಗಲಿ ಇಲ್ಲ ಕನ್ನಡ ಇನ್ಫ್ಲುಯೆನ್ಸಿಂಗ್ ಏನೋ ರೀಲ್ಸ್ ಕಾಂಟೆಂಟಲ್ಲಾಗಲಿ ಎಷ್ಟು ನೀಶ್ ಇದೆ ಅಂದರೆ ಅದನ್ನ ಯಾರು ಜನ ಟಚ್ಚೇ ಮಾಡಿಲ್ಲ. ಬಟ್ ಎವ್ರಿ ಒನ್ ಈಸ್ ಫಾಲೋಯಿಂಗ್ ದ ಸೇಮ್ ಥಿಂಗ್ ವಾಟ್ ಸಮನ್ ಇಸ್ ಡೂಯಿಂಗ್. ಅಂದರೆ ವ್ಲಾಗ್ಸ್ ಯಾರೋ ಮಾಡ್ತೀನಿ, ನಾನು ವ್ಲಾಗ್ಸೇ ಮಾಡ್ತೀನಿ ಅಂತ ವ್ಲಾಗ್ಸ್ ಮಾಡ್ತಿದ್ದೆ. ವ್ಲಾಗ್ಸಲ್ಲಿ ಇದರ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್ಸ್ ವಿಚ್ ಪೀಪಲ್ ಹ್ಯಾವ್ ನಾಟ್ ಡನ್. ಸೊ ಆ ಥರ ನೀವು ನಿಮ್ಮ ರಿಸರ್ಚ್ಗಳನ್ನ ಮಾಡಿ ಗೆಟ್ ಇನ್ ಟು ಇಟ್ ಆ್ಯಂಡ್ ಅಂತ ಹೇಳ್ತಾ ಮೋಟಿವೇಟ್ ಮಾಡ್ತಾ, ನಾನು ನನ್ನ ವ್ಲಾಗ್ನ ದಿನ ಬೆಳಗ್ಗೆ 8-9 ಗಂಟೆ ಹಂಗೆ ಹಾಕಬೇಕು ಅಂತಿದ್ದೀನಿ. ಸೊ ನೀವು ಹೇಳಿ, ಬೆಳಗ್ಗೆ 8-9 ಗಂಟೆ ಹಾಕಿದ್ರೆ ಒಳ್ಳೇದಾ, ಇಲ್ಲ ಅಂದರೆ ಈವ್ನಿಂಗ್ಗೆ ಹಾಕಬೇಕಾ? ಈವ್ನಿಂಗ್ ನಾನು 7-8 o'clock ಬರುತ್ತೆ ಎವ್ರಿ ಡೇ. ಸೊ ಆ ಟೈಮಲ್ಲೇ ಇದ್ರೆ ಕರೆಕ್ಟಾ ಅಂತ. ಇವತ್ತಿನ ವಿಡಿಯೋ ನಾವು ನಂದಕಿಶೋರ್ ಬೈ ನಾವು ವಯನಾಡ್ಗೆ ಹೋದಾಗೆಲ್ಲ ಪಾಪ ನಮ್ಮ ಜೊತೆ ಯಾವಾಗಲೂ ಸುತ್ತಾರೆ, ಎಲ್ಲಿ ಊಟಕ್ಕೆ ಹೋದ್ರು ಕರ್ಕೊಂಡು ಹೋಗ್ತಾರೆ, ಎಲ್ಲರೂ ಕರ್ಕೊಂಡು ಹೋಗ್ತಾರೆ. ಸೊ ಐ ರಿಯಲಿ ವಾಂಟೆಡ್ ಟು ಡೆಡಿಕೇಟ್ ಮೈ ಒನ್ ಡೇ ಫಾರ್ ಹಿಮ್. ಅವ್ರು ಬಂದಿದ್ದಾರೆ ಅಲ್ಲಿಂದ, ಒನ್ ಡೇ ನಾನು ಇಡಬೇಕಪ್ಪ. ಬ್ಯುಸಿ ಇದ್ದೆ, ಬಟ್ ಐ ರಿಯಲಿ ವಾಂಟೆಡ್ ಟು ಕೀಪ್ ಒನ್ ಡೇ. ಆ್ಯಂಡ್ ನಿನ್ನೆ ಒನ್ ಡೇ ಫುಲ್ ಅವ್ರಿಗೆ ಅಂತ ಇಟ್ಟು ವಿ ಸ್ಪೆಂಟ್ ಅ ಲಿಟಲ್, ಅಲ್ಲಿ ಇಲ್ಲಿ ಹೋಗಿ ಮಜಾ ಮಾಡಿ ನಕ್ಕಿ ಬಂದಿದ್ದೀವಿ. ಸೊ ಯಾ, ಇಟ್ ವಾಸ್ ಫನ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಬಾಯ್. ಬಾಡಿಗೆ ಅಚ್ಚು ನಾನು ಹಾಕೋದಿಲ್ಲ ಅಂದ್ರೂ